ಇನ್ನು ಕೊಡಗಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ಗೆ ಒಳಹರಿವು ಹೆಚ್ಚಳಾಗಿದೆ. ವರ್ಷದಲ್ಲಿ ಮೊದಲ ಬಾರಿಗೆ 30,000 ಕ್ಯೂಸೆಕ್ ಗಡಿ ಮೀರಿದ ಒಳಹರಿವು. ರಾತ್ರಿ 8 ಗಂಟೆಯೊತ್ತಿಗೆ ಒಳಹರಿವಿನ ಪ್ರಮಾಣ 30,000 ಕ್ಯೂಸೆಕ್ ಆಗಿದೆ. ಶತಕದ ಹಂಚಿಗೆ ತಲುಪಿದೆ ಕೆಆರ್ಎಸ್ ಜಲಾಶಯ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಇವತ್ತು ನೀರಿನ ಮಟ್ಟ 100 ಅಡಿ ತಲುಪತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. 100 ಅಡಿ ತಲುಪತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮಲೆನಾಡು ಹಾಗೂ ಕೊಡಗು ಭಾಗದಲ್ಲಿ ಸುರಿತಿರತಕ್ಕಂಥ ಧಾರಾಕಾರ ಮಳೆಯ ಪರಿಣಾಮ ಇದೀಗ ಕೆಆರ್ಎಸ್ ಜಲಾಶಯಕ್ಕೆ ಭರ್ಜರಿ ಒಳಹರಿವು ದಾಖಲಾಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಿರತಕ್ಕಂಥ ಒಂದು ಮಳೆ ಜಲಾಶಯದ ನೀರಿನ ಮಟ್ಟವನ್ನು ವೇಗವಾಗಿ ಏರಿಸ್ತಾ ಇದೆ. ಈ ವರ್ಷದ ಮೊದಲ ಬಾರಿಗೆ ಕೆಆರ್ಎಸ್ ಜಲಾಶಯಕ್ಕೆ 30,000 ಕ್ಯೂಸೆಕ್ಗಿಂತ ಹೆಚ್ಚು ಒಳಹರಿವು ದಾಖಲಾಗಿರತಕ್ಕಂಥದ್ದು. ರಾತ್ರಿ 8 ಗಂಟೆಯ ವೇಳೆಗೆ 31,583 ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬಂದಿದೆ. ಇದರಿಂದ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದೆ.